ಪದವಿಗಳಿಗಿಂತ ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ಮುಖ್ಯ. ನಮಸ್ಕಾರ ಸ್ನೇಹಿತರೆ, ಭಾರತವೆಂದರೆ ಕೇವಲ ನಕ್ಷೆಯಲ್ಲಿರುವ ಒಂದು ದೇಶವಲ್ಲ, ಇದು ಸಾವಿರಾರು ವರ್ಷಗಳಿಂದ ಬೆಳೆದು ಬಂದ ಒಂದು ಚಿಂತನೆ. ವೇದ, ಉಪನಿಷತ್ತು, ರಾಮಾಯಣ, ಭಗವದ್ಗೀತೆ ಇವು ಕೇವಲ ಗ್ರಂಥಗಳಲ್ಲ, ಇವು ಬದುಕಿನ ಅರ್ಥವನ್ನು ಹುಡುಕುವ ದಾರಿಗಳು. ಈ ನೆಲದ ಅಸ್ಮಿತೆಗೆ ಅಡಿಪಾಯ ಹಾಕಿದವರು ನಮ್ಮ ಮಹಾನ್ ಋಷಿ ಮುನಿಗಳು. ಸಾಹಿತ್ಯ ಧರ್ಮಕ್ಕೆ ವಾಲ್ಮೀಕಿ, ವೇದವ್ಯಾಸರು, ವಸಿಷ್ಠರು, ತತ್ವಶಾಸ್ತ್ರಕ್ಕೆ ಕಪಿಲ ಮಹರ್ಷಿ, ಜೈಮಿನಿ, ಪತಂಜಲಿ, ವಿಶ್ವಾಮಿತ್ರರು, ವಿಜ್ಞಾನ ವೈದ್ಯಕೀಯಕ್ಕೆ ಸುಶ್ರುತ, ಧನ್ವಂತರಿ, ಕಣಾದ, ಆರ್ಯಭಟ, ಭಾರದ್ವಾಜರು, ಸಂಸ್ಕೃತಿಗೆ ಅಗಸ್ತ್ಯ ಮುನಿಗಳು. ಅವರು ಅಂದು ಹಾಕಿಕೊಟ್ಟ ಜ್ಞಾನದ ಅಡಿಪಾಯದ ಮೇಲೆಯೇ ಇಂದಿನ ಆಯುರ್ವೇದ, ಯೋಗ, ಗಣಿತ ಎಲ್ಲವೂ ನಿಂತಿವೆ. ಜಗತ್ತಿಂದ್ಯಾವುದನ್ನು ವಿಜ್ಞಾನ ಎನ್ನುತ್ತಿದೆಯೋ ಆ ಬೀಜಗಳನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಸಿದ್ಧಪಡಿಸಿ ಈ ಸ್ವಾರ್ಥದ ಮನುಷ್ಯನ ಕೈ ಸಿಗದಂತೆ ಗ್ರಂಥಗಳಲ್ಲಿ ಅಡಗಿಸಿ ಇಟ್ಟಿದ್ದರೆಂದೇಳಿದರೆ ತಪ್ಪಾಗಲಾರದು. ಈ ಪರಂಪರೆ ಯಾವತ್ತೂ ಪ್ರಶ್ನೆ ಕೇಳಬೇಡಿ ಎಂದು ಹೇಳಲಿಲ್ಲ. ಆದರೆ ಪ್ರಶ್ನೆ ಎಂಬ ಹೆಸರಿನಲ್ಲಿ ಅಪಹಾಸ್ಯ ಮಾಡುವುದು ಜ್ಞಾನವಲ್ಲ. ಪ್ರಶ್ನೆ ಎಂದರೆ ಜಿಜ್ಞಾಸೆ, ಜಿಜ್ಞಾಸೆ ಎಂದರೆ ಸತ್ಯವನ್ನು ತಿಳಿಯಲು ಆರಂಭವಾಗುವ ಹುಡುಕಾಟ. ಅಪಹಾಸ್ಯದ ಪ್ರಶ್ನೆಗಳು ಮನಸ್ಸನ್ನು ಮುಚ್ಚುತ್ತವೆ, ಜಿಜ್ಞಾಸೆಯ ಪ್ರಶ್ನೆಗಳು ಮನಸ್ಸನ್ನು ತೆರೆಸುತ್ತವೆ. ಈ ಜಿಜ್ಞಾಸೆಯೇ ಈ ನೆಲಕ್ಕೆ ಗೌತಮ ಬುದ್ಧರನ್ನು ನೀಡಿದೆ, ಈ ಜಿಜ್ಞಾಸೆಯೇ ಬಸವಣ್ಣನವರನ್ನು ನೀಡಿದೆ. ಅವರು ಅಪಹಾಸ್ಯದಿಂದ ಮಹಾನ್ ಆಗಲಿಲ್ಲ, ಮಹಾನ್ ವ್ಯಕ್ತಿಗಳಾಗಿ ಬೆಳೆದರು. ಅವರು ಹಾಕಿಕೊಟ್ಟ ಪರಂಪರೆಯ ಅನುಸಾರ ಇಂದು ನಾವು ಒಂದು ಆಧುನಿಕ ರಾಷ್ಟ್ರ, ಒಂದು ದೇಶ ಸಮೃದ್ಧವಾಗಿ ಬೆಳೆಯಲು ಗಟ್ಟಿಯಾದ ಸ್ತಂಭಗಳು ಬೇಕು. ಸಂವಿಧಾನ ಮತ್ತು ಕಾನೂನು ವ್ಯವಸ್ಥೆ ಬೇಕು, ಶಿಕ್ಷಣ ವ್ಯವಸ್ಥೆ ಬೇಕು, ಕೃಷಿ ಮತ್ತು ಆಹಾರ ಭದ್ರತೆ ಬೇಕು, ಕೈಗಾರಿಕೆ ಮತ್ತು ಉತ್ಪಾದನೆ ಬೇಕು, ರಕ್ಷಣಾ ವ್ಯವಸ್ಥೆ ಬೇಕು, ನ್ಯಾಯಾಂಗದ ಸ್ವತಂತ್ರತೆ ಇರಬೇಕು, ಹಣಕಾಸು ಮತ್ತು ತೆರಿಗೆ ವ್ಯವಸ್ಥೆ ಇರಬೇಕು, ಚುನಾವಣಾ ಪಾರದರ್ಶಕತೆ ಇರಬೇಕು, ನಾಗರಿಕ ಜಾಗೃತಿ ಇರಬೇಕು. ಇವೆಲ್ಲದರ ಜೊತೆಗೆ ಮಾಧ್ಯಮ ಜವಾಬ್ದಾರಿ ಅತ್ಯಂತ ಮುಖ್ಯ. ಏಕೆಂದರೆ ಯಾವುದೇ ಕಟ್ಟಡ ಗಟ್ಟಿಯಾಗಿರಲು ಅಡಿಪಾಯ ಗಟ್ಟಿಯಾಗಿರಬೇಕು. ಹಾಗೆಯೇ ನಮಗೆ ಸಿಗುವ ಮಾಹಿತಿಯೇ ಅಡಿಪಾಯ. ಮಾಹಿತಿ ತಪ್ಪಾದರೆ ನಿರ್ಧಾರಗಳು ತಪ್ಪಾಗುತ್ತವೆ, ಮಾಹಿತಿ ತಪ್ಪಾದರೆ ನಷ್ಟವೇ ಹೊರತು ಲಾಭವಿಲ್ಲ. ಇಂದು ನಾವು ಮತ ಹಾಕುತ್ತೇವೆ, ಆದರೆ ಮೇಲೆಳೆದ ಸ್ತಂಭಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಮತದಾನ ಮಾಡುತ್ತೇವೆಯೇ? ಅಥವಾ ಕ್ಷಣಿಕ ಲಾಭ, ಭಾವನೆ, ಪ್ರಚಾರ, ಫ್ರೀ ಯೋಜನೆಗಳ ಹಿಂದೆ ಬಿದ್ದು ಮತದಾನ ಮಾಡುತ್ತೇವೆಯೇ? ಇದೇ ದೊಡ್ಡ ಪ್ರಶ್ನೆ. ಪದವಿಗಿಂತ ಜವಾಬ್ದಾರಿ ಮುಖ್ಯ, ಹುದ್ದೆಗಿಂತ ಕರ್ತವ್ಯ ಮುಖ್ಯ. ಹೀಗಾಗಿ ನಮ್ಮ ಚಾನಲ್ನಲ್ಲಿ ನಾವು ಯಾರನ್ನು ಹೊಗಳದೆ, ಯಾರನ್ನು ತೆಗಳದೆ ಮತ್ತು ಈ ರೀತಿ ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದು ಒಂದು ರಾಜಕೀಯವಾಗಿ ಉಳಿದುಕೊಳ್ಳುತ್ತದೆ. ನಾವಿಲ್ಲಿ ಜನಗಳಿಗೆ ತಿಳಿ ಹೇಳುವ ಕೆಲಸ ಮಾಡಬೇಕಾಗಿದೆ. ಹೀಗಾಗಿ ನಾವು ನಮ್ಮ ದೇಶದ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತಿದೆ, ನಮ್ಮ ದೇಶದ ವ್ಯವಸ್ಥೆ ಹೇಗಿದೆ, ಅದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಎಂಬುದನ್ನು ನಮ್ಮ ದೇಶದ ಮೂಲ ಪರಂಪರೆಯನ್ನಾಧಾರವಾಗಿಟ್ಟುಕೊಂಡು ನಮ್ಮ ದೇಶದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವ ವಿಷಯಗಳನ್ನು ಚರ್ಚಿಸುತ್ತೇವೆ. ಜೊತೆಗೆ ಚರ್ಚಿಸುತ್ತೇವೆ. ನಮ್ಮ ಮದ್ರಾಸಿ ಯೂಟ್ಯೂಬ್ ಚಾನಲ್ಗೆ ಬನ್ನಿ. ತಿಳಿಯುವುದರ ಜೊತೆಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಸಲಹೆ ಸೂಚನೆಗಳಿದ್ದರೆ ತಿಳಿಸಿ. ಆ ಸಲಹೆ ಸೂಚನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಆ ವಿಷಯವಾಗಿ ಮಾತನಾಡುತ್ತೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಮ್ಮ ವಿಡಿಯೋ ನೋಡಲು ನಮ್ಮ ಮದ್ರಾಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮದವರೆಗೆ ನನ್ನ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ, ರಾಮ್ ರಾಮ್, ಜೈ ಹಿಂದ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.